ಬಿ-ಪಿ ಜಾಸ್ತಿ ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಆರ್ಗನ್ ಮೇಲೆ ಒತ್ತಡ. ಅಂದ್ರೆ ಬ್ರೈನ್ ಮೇಲೆ, ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ, ಲಿವರ್ ಮೇಲೆ ಮತ್ತೆ ಕ್ಲಾಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಕಾಂಪ್ಲಿಕೇಶನ್ ಅಂತ ಬಂದಾಗ ಹೆಡ್ ಟು ಟೋ ಅಂತ ಹೇಳ್ಸಕ್ ಹೋದಾಗ ಬ್ರೈನ್ ಅಲ್ಲಿ ಫ್ಲೂಯಿಡ್ ಜಾಸ್ತಿ ಕಟ್ಕೊಂಡು ರಿಕರೆಂಟ್ ಆಗಿ ಹೆಡ್ಏಕ್ ಬಂದು ಆಮೇಲೆ ಫಿಟ್ಸ್ ಬರೋ ಚಾನ್ಸ್ ಇದೆ. ಪ್ರೆಗ್ನೆನ್ಸಿಲಿ ಬಿ-ಪಿ ಜಾಸ್ತಿ ಆಗಿ ಫಿಟ್ಸ್ ಬಂದಾಗ ನಾವು ಅದನ್ನ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಣ್ಣ್ ಮೇಲೆ ಜಾಸ್ತಿ ಒತ್ತಡ ಆಗಿರೋ ಕಾರಣ ಇಂಟ್ರಾ ಆರ್ಬಿಟಲ್ ಬ್ಲೀಡಿಂಗು, ಇಂಟರ್ನಲ್ ಬ್ಲೀಡಿಂಗು, ಬ್ಲೈಂಡ್ನೆಸ್ ಮತ್ತೆ ಇನಿಷಿಯಲ್ ಸೈನ್ಸ್ ಏನಂದ್ರೆ ಹೇಸಿನೆಸ್. ನಮ್ಗೇನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಏಕೋ ಫ್ಲೋಟರ್ಸ್ ಇದೆ ಮಧ್ಯದಲ್ಲಿ ಏನೇನೋ ಕಾಣ್ತಿದೆ ಆ ತರ ಅನ್ನೋದನ್ನ ಫ್ಲೋಟರ್ಸ್ ಅಂತ ಹೇಳ್ತೀವಿ. ಆ ತರ ಏನಾದಾಗ ನೆಕ್ಸ್ಟ್ ಮೇಜರ್ ಇಂಪ್ಯಾಕ್ಟ್ ಬೀಳೋದು ಕಿಡ್ನಿ ಮೇಲೆ. ಯಾಕಂದ್ರೆ ರಕ್ತ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಿಡ್ನಿ ಶಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಲಿವರ್ ಮೇಲೆ ಎಂಜೈಮ್ಸ್ ಜಾಸ್ತಿ ಆಗುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಬ್ಲಡ್ ತುಂಬಾನೇ ವಾಟರಿ ಆಗ್ಬಿಡುತ್ತೆ. ಅಂದ್ರೆ ನಾವು ಏನಾದ್ರು ಇಂಜುರಿ ಆದ್ರೆ ಯಾವ ತರ ಬ್ಲಡ್ ನಿಂತ್ಕೋಬೇಕು ಕ್ಲಾಟಿಂಗ್ ಅದಾಗಲ್ಲ. ಸೊ ಇದನ್ನೆಲ್ಲ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ. ಸೊ ಹೆಡ್ ಟು ಟೋ ಕಾಂಪ್ಲಿಕೇಶನ್ ಅಂತ ಡೆಫಿನೆಟ್ಲಿ ತಾಯಿಗೆ ಆಗ್ಬೋದು.